ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ನಾರಸಿಂಹಪೇಟೆ ಶ್ರೀ ವೀರಾಂಜನೇಯ ಸ್ವಾಮಿ ದೇವಾಲಯದಲ್ಲಿ ಅದ್ದೂರಿಯಾಗಿ ಹನುಮ ಜಯಂತಿ ಆಚರಣೆ. ಚಿಂತಾಮಣಿ ನಗರದ 25ನೇ ವಾರ್ಡಿನ ನಾರಸಿಂಹಪೇಟೆಯ ಶ್ರೀ ವೀರಾಂಜನೇಯ ಸ್ವಾಮಿ ದೇವಾಲಯದಲ್ಲಿ ಹನುಮ ಜಯಂತಿ ಪ್ರಯುಕ್ತ ಪಂಚಾಮೃತ ಅಭಿಷೇಕ, ವಿಶೇಷ ಪೂಜೆ, ವಿಶೇಷ ಹೂವಿನ ಅಲಂಕಾರ ಮತ್ತು ತೀರ್ಥ ಪ್ರಸಾದ ವಿನಿಯೋಗದ ಜೊತೆಗೆ ದೇವಾಲಯ ಮತ್ತು ದೇವಾಲಯದ ಪ್ರಮುಖ ರಸ್ತೆಗಳನ್ನು ವಿಶೇಷವಾಗಿ ವಿದ್ಯುತ್ ದೀಪಗಳು ಮತ್ತು ಹೂವಿನ ಅಲಂಕಾರ, ಪ್ರಸಾದ ವಿತರಣೆ, ದೇವಾಲಯಕ್ಕೆ ಬಂದವರಿಗೆ ಅನ್ನದಾಸೋಹ ಕಾರ್ಯಕ್ರಮವನ್ನು ಸಹ ಹಮ್ಮಿಕೊಳ್ಳಲಾಗಿತ್ತು. ಇನ್ನು ವಿಶೇಷ ಪೂಜಾ ಕಾರ್ಯಕ್ರಮದಲ್ಲಿ ರಾಜ್ಯದ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂ.ಸಿ. ಸುಧಾಕರ್ ಅವರ ಸಹೋದರ ಡಾಕ್ಟರ್ ಎಂ.ಸಿ. ಬಾಲಾಜಿ, ಎಂ.ಎನ್. ಮುನಿಶಾಮ್ ರೆಡ್ಡಿ, ನಗರಸಭೆಯ ಮಾಜಿ ಅಧ್ಯಕ್ಷ ಆರ್. ಜಗನ್ನಾಥ್, ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಆರ್. ಶ್ರೀನಾಥ್ ರೆಡ್ಡಿ ಸೇರಿದಂತೆ ನಗರಸಭೆಯ ಹಲವಾರು ಮಾಜಿ ನಗರಸಭಾ ಸದಸ್ಯರು, ಹಲವಾರು ಮುಖಂಡರು ಮತ್ತಿತರರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಇನ್ನು ದೇವಾಲಯದ ಪೂಜೆಯ ಉಸ್ತುವಾರಿಯನ್ನು ನಾರಸಿಂಹಪೇಟೆಯ ಮುಖಂಡರಾದ ಬಾಬು ರೆಡ್ಡಿ, ಪ್ರಭು ಸೌಂಡ್ ಸಿಸ್ಟಮ್ ಮಂಜುನಾಥ್, ವಿನಯ್ ಕುಮಾರ್, ಇಂಜಿನಿಯರ್ ಗಿರೀಶ್, ಕೆಂಪೈನವರ ಮಂಜುನಾಥ್, ರಮೇಶ್, ರವಿಕುಮಾರ್, ಕಿರಣ್ ಕುಮಾರ್ ಸೇರಿದಂತೆ ನಾರಸಿಂಹಪೇಟೆಯ ಹಲವಾರು ಮುಖಂಡರು ವಹಿಸಿದ್ದರು. ಶ್ರೀ ವೀರಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಹನುಮನ ಜಯಂತಿ ಪ್ರಯುಕ್ತ ಬೆಳಗ್ಗೆ ಅಭಿಷೇಕ, 12 ಗಂಟೆಗೆ ಮಹಾಮಂಗಳಾರತಿ, 12 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೆ ಪ್ರಸಾದವನ್ನು ಏರ್ಪಡಿಸಿ ಇದು ಮಾಡ್ತಾ ಇರ್ತೀವಿ. ಸಾವಿರಾರು ಜನ ಭಕ್ತರು ಬಂದು ಪುರಾತನ ದೇವಸ್ಥಾನ ಆಗಿರೋದ್ರಿಂದ ಒಂದು ದರ್ಶನ ಮಾಡ್ಕೊಂಡು ಹೋಗ್ತೀವಿ. ವಿಶೇಷತೆ ಏನಂದರೆ ವರ್ಷ ನಾವು ಇಲ್ಲಿ ನಮ್ಮವರು ಇವರೆಲ್ಲ ಸೇರಿಸ್ಕೊಂಡು ನಮ್ಮ ಅಣ್ಣ ತಮ್ಮಂದರು, ನಮ್ಮ ಫ್ರೆಂಡ್ಸು, ನಮ್ಮಲ್ಲಿ ಹಿರಿಯ ಸಾರ್ವಜನಿಕರು ಎಲ್ಲ ಸೇರಿಕೊಂಡು ನಮಗೆ ಹಬ್ಬ ಮಾಡ್ದಂಗೆ ಮಾಡ್ತೇವೆ. ಎಲ್ಲ ದೊಡ್ಡ ಕಾರ್ಯಕ್ರಮ ಅಂದರೆ ನಾವು ಇದು ಮಾಡ್ತೀವಿ. ಹನುಮನ ಜಯಂತಿ ವಿಜೃಂಭಣೆಯಿಂದ